ಉಳಿಸಿ ನಮ್ಮ ಆರೋಗ್ಯವನ್ನ, ನಮ್ಮ ನಗರವನ್ನ, ನಮ್ಮ ಸ್ಥಳವನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇರುವಂಥವ್ರು ಆ ಪೌರ ಕಾರ್ಮಿಕರು. ಈ ಥರ ಅದು ಎಷ್ಟು ಜನ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ನಮ್ಮದೇ. ಒಂದೇನು ಗೊತ್ತಾ, ಬೇಜಾರಿನ ಸಂಗತಿ ಏನು ಅಂತಂದ್ರೆ, ನೀವು ಈ ದೇಶದ ಇತಿಹಾಸವನ್ನ ತೆಗೆದು ನೋಡಿ. ನಮ್ಮ ಮೇಲೆ ಎಲ್ಲರೂ ದಾಳಿ ಮಾಡಿದ್ರು. ಆ ಎಲ್ಲ ವೈರಿಗಳಿಗಿಂತ ತುಂಬಾ ಕೆಟ್ಟ ವೈರಿಗಳು ಯಾರು ಅಂತಂದ್ರೆ, ಈ ದೇಶದಲ್ಲೇ ಇದ್ದು ಈ ದೇಶದ ಅನ್ನವನ್ನ ತಿನ್ಕೊಂಡು ಈ ದೇಶಕ್ಕೆ ದ್ರೋಹ ಮಾಡುವಂತ ಈ ನಮಕ್ ಹರಾಮ್ಗಳು ಯಾರಿರ್ತಾರಲ್ಲ, ಅವರು ಹಿತಶತ್ರುಗಳು. ಇಂಥವರಿಂದ ನಾವು ರಕ್ಷಣೆಯನ್ನು ಪಡ್ಕೊಳ್ಬೇಕು, ಇಂಥವರನ್ನ ದೂರ ಇಡಬೇಕು. ಇಂಥವರನ್ನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೊರದಬ್ಬಿದ್ರೆ ಮಾತ್ರ ಈ ದೇಶ ಇನ್ನಷ್ಟು ಸದೃಢವಾಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ನನಗೆ. ಖಂಡಿತ ಇಲ್ಲಿ ರಕ್ಷಣೆ ಅಂದ್ರೆ ನಮ್ಮ ದೈಹಿಕ ರಕ್ಷಣೆ ಅಲ್ಲ, ಮಾನಸಿಕವಾಗಿಯೂ ಕೂಡ ನಾವು ಅಷ್ಟು ಸದೃಢವಾಗಬೇಕು ಅನ್ನೋ ಸಂದೇಶ ಖಂಡಿತ ಈ ಮಾತಿನಲ್ಲಿದೆ ಸರ್. ಪ್ರಸಾದ್ ಜಿ, ನಾನು ಕೂಡ ನಿಮ್ಗೆ ರಾಖಿಯನ್ನ ತಂದಿದ್ದೇನೆ. ಈ ಮೂಲಕ, ನಮ್ಮ ಚರ್ಚೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕರಿಗೂ ಒಂದು ಸಂದೇಶ ಹೋಗಬೇಕು. ನಮ್ಮ ಭಾರತದ ಹೆಣ್ಣು ಮಕ್ಕಳು ಇವತ್ತಿನ ಕಾಲಮಾನದಲ್ಲಿ ಮೊದಲಿನ ಹಾಗೆಯೇ ಹೆಚ್ಚು ರಕ್ಷಣೆಯನ್ನ ಪಡಿಬೇಕು, ಸದೃಢವಾಗಬೇಕು.